ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ RK ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇದ್ದಂಥವರಿಗೆ ಕಾರ್ಮಿಕ ಇಲಾಖೆ ಕಡೆಯಿಂದ ಉಚಿತವಾಗಿ ಬಸ್ ಪಾಸ್ ಸೌಲಭ್ಯ ಪ್ರಾರಂಭ ಮಾಡಿದ್ದು. ಇಲ್ಲಿ ಬಸ್ ಪಾಸ್ಗೆ ಕಾರ್ಮಿಕರು ಅರ್ಜಿಯನ್ನು ಸಲ್ಲಿಸಿದಂಥ ಒಂದು ಬಸ್ ಪಾಸನ್ನು ಪಡೆಯುವುದು ಹೇಗೆ, ಅದರ ಸ್ಟೇಟಸನ್ನು ನೋಡುವುದು ಹೇಗೆ, ತಾವು ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಿದಂತೂ ಎಲ್ಲಿ ಸಿಗುತ್ತೆ, ನಿಮಗೆ ಬಸ್ ಪಾಸನ್ನು ಪಡೆಯುವುದು ಹೇಗೆ, ಇದರ ಜೊತೆಗೆ ಬಸ್ ಪಾಸನ್ನು ರಿನ್ಯೂವಲ್ ಮಾಡಿರುವಂಥ ಕಾರ್ಮಿಕರು ಕೂಡ ಅವರ ಬಸ್ ಪಾಸನ್ನು ನೀವು ಸ್ಟೇಟಸನ್ನು ನೋಡುವುದು ಹೇಗೆ, ಪಡೆಯುವುದು ಹೇಗೆ ಎಂಬುದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಕೆಳಗಡೆ ವೈಟ್ ಕಲರ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಕರ್ನಾಟಕ ಕಟ್ಟಡ ಅಥವಾ ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿಯವರ ಕಡೆಯಿಂದ ಏನು ಲೇಬರ್ ಕಾರ್ಡನ್ನು ಮಾಡಿಸ್ಕೊಂಡಿರ್ತೀರ ಅಂಥವ್ರಿಗೆ ಸುಮಾರು ಸೌಲಭ್ಯಗಳು ಇಲಾಖೆಯಿಂದ ನೀಡಲಾಗ್ತಾ ಇದ್ದು, ಅದರಲ್ಲಿ ಕೂಡ ಒಂದು ಉಚಿತ ಬಸ್ ಪಾಸ್ ಸೌಲಭ್ಯ ಅಂತ ಒಂದು ಹೊಸ ಯೋಜನೆ ಪ್ರಾರಂಭ ಮಾಡಿದರು. ಈ ಒಂದು ಬಸ್ ಪಾಸು ಎರಡನೇ ಹಂತಕ್ಕೆ ಬಂದಿದ್ದು, ಮೊದಲ ಹಂತದಲ್ಲಿ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಿದವರು ರಿನ್ಯೂವಲ್ ಕೂಡ ಈ ಒಂದು ಎರಡನೇ ಹಂತದಲ್ಲಿ ಬಸ್ ಪಾಸನ್ನು ಅರ್ಜಿ ಸಲ್ಲಿಸಿದರೆ ಅವರಿಗೆ ಆಟೋಮೆಟಿಕ್ ಆಗಿ ರಿನ್ಯೂವಲ್ ಆಗ್ತಾ ಇತ್ತು. ಈಗ ಬಸ್ ಪಾಸ್ಗೆ ಅರ್ಜಿಯನ್ನು ಸಲ್ಲಿಸಿದಂಥವರು ಅವರ ಒಂದು ಸ್ಟೇಟಸನ್ನು ನೋಡುವುದು ಹೇಗೆ, ಅವರ ಬಸ್ ಪಾಸನ್ನು ಪಡೆಯುವುದು ಹೇಗೆ ಎಂಬುದರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತಂದೆ. ಮೊದಲಿಗೆ ನೀವು ಅರ್ಜಿ ಸಲ್ಲಿಸಿರುವಂಥ ನಿಮ್ಮ ಗ್ರಾಮವನ್ನಾಗಿರ್ಬೋದು ಅಥವಾ ಕರ್ನಾಟಕ ಒನ್ ಕೇಂದ್ರಕ್ಕೆ ನೀವು ಭೇಟಿ ನೀಡಬೇಕಾಗ್ತದೆ. ಅಲ್ಲಿ ನಿಮ್ಮ ಬಸ್ ಪಾಸ್ ಅಲ್ಲಿಯೇ ಅದು ವಿತರಣೆ ಆಗುತ್ತೆ. ಯಾಕಪ್ಪ ಅಂತಂದರೆ ಇಲಾಖೆ ಕಡೆಯಿಂದ ಯಾವ ಒಂದು ಗ್ರಾಮ ಒನ್ ಕೇಂದ್ರಗಳಲ್ಲಿ ಬಸ್ ಪಾಸನ್ನು ಅರ್ಜಿ ಸಲ್ಲಿಸಿರ್ತೀರ ಅವರಿಗೆ ಮಾತ್ರನೇ ಆ ಒಂದು ಬಸ್ ಪಾಸನ್ನು ಕೊರಿಯರ್ ಮೂಲಕ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಅವರಿಗೆ ಒಂದು ಕಳಿಸಿರ್ತಾರೆ. ಹೌದು ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ನಾವು ಮೊನ್ನೆ ಬಸ್ ಪಾಸ್ಗೆ ಅರ್ಜಿಯನ್ನು ಸಲ್ಲಿಸಿದ್ವಿ 25ನೇ ತಾರೀಕು ದಿವಸ. ಇಲ್ಲಿ ನೋಡ್ತಿರ್ಬೋದು, ಇದು ರಿನ್ಯೂವಲ್ ಬಸ್ ಪಾಸ್ ಆಗಿತ್ತು. ಈ ಒಂದು ಬಸ್ ಪಾಸನ್ನು ನಾವು ರೆಫರೆನ್ಸ್ ನಂಬರನ್ನು ಇಟ್ಕೊಂಡು ಸರ್ಚ್ ಮಾಡ್ಕೊಂಡಾಗ ಇಲ್ಲಿ ಡಿಲಿವರ್ಡ್ ಅಂತ ಆಪ್ಷನ್ ಕೂಡ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು. ಇಲ್ಲಿ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಿರುವಂಥದ್ದು ಎಲ್ಲಿ ಸಿಗುತ್ತೆ ಅಂತ ಅಂದರೆ, ಪ್ಲೀಸ್ ಕಾಂಟ್ಯಾಕ್ಟ್ ದ ಬಿಲೋ ಗಿವನ್ ಡೀಟೇಲ್ಸ್ ಅಂತ. ಅಂದರೆ ನಿಮ್ಮ ಒಂದು ಗ್ರಾಮವನ್ ಏನಿರುತ್ತೆ ಆ ಒಂದು ಗ್ರಾಮವನ್ ಕೇಂದ್ರಗಳಲ್ಲಿ ಮಾತ್ರ ಆ ಬಸ್ ಪಾಸು ಬಂದಿರುತ್ತೆ. ನೀವು ಅವರಿಗೆ ಭೇಟಿ ನೀಡಿ ಬಸ್ ಪಾಸನ್ನು ಪಡೆಯಬಹುದು. ಅದರ ಜೊತೆಗೆ ನಾವು ಇದೇ ಬಸ್ ಪಾಸ್ ಏನಿದೆ, ಇವರ ನೇಮ್ ನೋಡ್ತಿರ್ಬೋದು. ಇಲ್ಲಿ ಈ ಒಂದು ಕಾರ್ಮಿಕರ ಬಸ್ ಪಾಸ್ ಕೂಡ ನಾವು ರಿನ್ಯೂವಲ್ ಕೂಡ ಮಾಡಿದ್ವಿ. ಆ ರಿನ್ಯೂವಲ್ ಆಗಿರುವಂಥ ಡೇಟ್ ಕೂಡ ಇಲ್ಲಿ ನೋಡ್ತಿರ್ಬೋದು. ಈ ಒಂದು ಬಸ್ ಪಾಸ್ ಕೂಡ ಅವರಿಗೆ ಡೆಲಿವರಿ ಆಗಿದೆ. ಅಂದರೆ ಕಾರ್ಮಿಕರಿಗೆ ಏನು ಬಸ್ ಪಾಸ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಅದೇ ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ಬಸ್ ಪಾಸ್ ಮುಗಿದೋಗಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಆಟೋಮೆಟಿಕ್ ಆಗಿ ಅದು ರಿನ್ಯೂವಲ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಒಂದು ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಿರುವಂಥ ಕಾರ್ಮಿಕರು ಬಸ್ ಪಾಸನ್ನು ಸ್ಟೇಟಸನ್ನು ನೋಡಿಕೊಂಡು ತಮ್ಮ ಬಸ್ ಪಾಸನ್ನು ತಮ್ಮ ಒಂದು ಗ್ರಾಮೋನ್ ಕೇಂದ್ರಗಳಲ್ಲಿ ಪಡಿಬಹುದಾಗಿದೆ. ಈ ರೀತಿ ಒಂದು ಇನ್ಫಾರ್ಮೇಷನ್ ಇತ್ತು. ಈ ಮಾಹಿತಿನ ತಿಳಿಸೋಣಂತ ವಿಡಿಯೋ ಮಾಡಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.